ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ 2ನೇ ಬಾರಿಗೆ ಟಗರು ಕಾಳಗ ಏರ್ಪಡಿಸಿತ್ತು. ಡಿಸೆಂಬರ್ 6, 2025ರಂದು ಲಕ್ಷ್ಮೇಶ್ವರ ನಗರದ ಶಿಗ್ಲಿ ರಸ್ತೆ ಬಳಿಯ ಶ್ರೀ ಉಮಾ ವಿದ್ಯಾಲಯ ಹೈಸ್ಕೂಲ್ ಮೈದಾನದಲ್ಲಿ ಟಗರುಗಳ ಕಾಳಗ ನಡೆಯಿತು. ಕಾಳಗದಲ್ಲಿ ಗೆದ್ದ ಟಗರುಗಳ ಮಾಲೀಕರಿಗೆ ವಿಶೇಷ ಬಹುಮಾನಗಳನ್ನು ನೀಡಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಬಿಜೆಪಿ ಮುಖಂಡ ನಿಂಗಪ್ಪ ಬನ್ನಿ ಮಾತನಾಡಿ, ಇಂದಿನ ಯುವಕರು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸುತ್ತಾರೆ ಎನ್ನುವುದಕ್ಕೆ ಈ ಟಗರು ಕಾಳಗ ಸಾಕ್ಷಿ ಎಂದರು. ಮನಸ್ಸು ಮಾಡಿದ್ರ ಅವರು ಏನನ್ನಾದರೂ ಸಾಧಿಸ್ತಾರ ಅನ್ಲಿಕ್ಕೆ ಇವತ್ತ ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ದ್ವಿತೀಯ ಟಗರಿನ ಕಾಳಗನ ಸಾಕ್ಷಿ ಎಲ್ಲ ತಪ್ಪಾಗಲಿಕ್ಕಿಲ್ಲ. ಹಿಂದಿನ ದಿನಮಾನದೊಳಗ ಇಷ್ಟೆಲ್ಲಾ ವ್ಯವಸ್ಥೆ ಇರ್ತಿದ್ದಿಲ್ಲ. ಇವತ್ತ ಸಾಕಷ್ಟು ಕಂಪ್ಯೂಟರ್ ಯುಗ ಇವತ್ತಿದು. ಅವತ್ತು ಹಂಗಿದ್ದಿದ್ದಿಲ್ಲ. ಅವತ್ತಿನ ಜನರು ಹಳ್ಳಿಯೊಳಗ ಕ್ರೀಡೆಗಳು ನಡೀತಿದ್ವು. ಇವತ್ತ ಒಂದೇ ರೀತಿ ಕ್ರೀಡೆಗಳಲ್ಲ. ಕುಸ್ತಿ ಇರಬಹುದು, ಟಗರಿನ ಕಾಳಗ ಇರಬಹುದು, ಅಥವಾ ಕರಿ ಅಂದ್ರೆ ಹಟ್ಟಿ ಹಬ್ಬದ ಕೊಬ್ಬರಿ ಹಬ್ಬ ಅಂತ ಪ್ರತಿಯೊಂದು ಹಳ್ಳಿಯೊಳಗ ಮಲ್ನಾಡದೊಳಗ ಆಚರಣೆ ಮಾಡ್ತಾರ. ಅದಕ್ಕ ಇವತ್ತ ಬರುವಂತ ಹಬ್ಬಗಳಿಗೆ ಯುವಕರು ಎಷ್ಟು ಉತ್ಸಾಹಿಗಳಿರ್ತಾರ. ನಮ್ದು ಕೊಬ್ಬರಿ ಹಬ್ಬ ಬಂತಪ್ಪ ಅಂತಂದ್ರೆ ಅವರು 6 ತಿಂಗಳ ಒಂದು ಸಾಧನೆಯನ್ನು ಮಾಡಿ ನಾವು ಈ ಪಂದ್ಯದೊಳಗೆ ಗೆಲ್ಲಬೇಕು ಅನ್ನುವಂತ ಛಲದಿಂದ ಇವತ್ತ ಹವ್ಯಾಸದೊಳಗನ ಬದುಕುವಂತ ಒಂದು ಪದ್ಧತಿ. ಇವತ್ತ ಟಗರಿನ ಕಾಳಗ ಅಂದ್ರ ಇವತ್ತು ನಾನು ಎಂತ ಸಂದರ್ಭ ಐತಿ ಅಂದ್ರೆ ಇವತ್ತಿನ ಯುವಕರು ಚಟದ ಆದಿನ ಆಗಿ ಎಲ್ಲಾನು ಮರ್ತ ಹೋಗ್ತಾರ ಅನ್ನುವಂತ ಸಂದರ್ಭದೊಳಗ ಕೆಲವೊಂದು ಹುಡುಗರು ಆ ಟಗರು ಮೇಸದನ್ನ ನೋಡಿದ್ರ, ಇವತ್ತು ಎತ್ತು ಮೇಸದನ್ನ ನೋಡಿದ್ರ ಇವತ್ತ ನನಗೆ ಸಂತೋಷ ಆಕತಿ. ಯಾಕಂತಂದ್ರ ದನಕರಗಳನ್ನ ಜೋಪಾನ ಮಾಡುವಂತ ಸಂದರ್ಭದೊಳಗ, ಪ್ರಾಣಿಗಳನ್ನ ಜೋಪಾನ ಮಾಡುವಂತ ಸಂದರ್ಭದೊಳಗ ಇವತ್ತು ಯುವಕರು ಇಂಥ ಒಂದು ಸಾಧನೆಗಳನ್ನ ಮಾಡ್ತಾರ ಅಂತಂದ್ರ ಇದಕ್ಕಿಂತ ಹೆಚ್ಚಿಂದ ಇನ್ನೇನು. ಅದಕ್ಕೆ ಇವತ್ತು ಮುಂದಿನ ದಿನಮಾನದೊಳಗ ಇವು ಎಲ್ಲ ನಶಿಸಿ ಹೋಗ್ತಾವೋ ಏನೋ ಅನ್ನುವಂತ ಸಂದರ್ಭದೊಳಗೂ ಕೂಡ ಇಂಥವಕ್ಕೆ ಚಾಲನೆಯನ್ನು ಕೊಟ್ಟು ಇಂಥ ಒಂದು ಸಂಘಟನೆಗಳನ್ನ ಬೆಳೆಸಿ ಉಳಿಸಿ ಇಂಥ ಒಂದು ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡುವಂತ ಸಂದರ್ಭ ಇನ್ನೂ ಐತಿ, ಜೀವಂತ ಐತಿ ಅನ್ನೋದನ್ನ ಈ ಒಂದು ಕಾರ್ಯಕ್ರಮನ ಸಾಕ್ಷಿ ಅಂತ. ಈ ಸಂದರ್ಭದಲ್ಲಿ ಮುಖಂಡರಾದ ಮಂಜುನಾಥ್ ಮಾಗಡಿ, ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಬಸವರಾಜ್ ಹಿರೇಮನಿ, ಲಂಕೆಪ್ಪ ಸರ್ಸುರಿ, ಭರಮಣ್ಣ ಸರ್ಸುರಿ, ತಿಪ್ಪಣ್ಣ ಸಂಶಿ, ಸುರೇಶ್ ಹಟ್ಟಿ, ಮೌಲಾಲಿ ಡಿ ಮುಲ್ಲಾ, ಮೆಹಬೂಬ್ ಹುಸೇನ್ ಮುಲ್ಲಾ, ಚಿಂಚುಲಿ ನಾಗಣ್ಣ, ಮಂಜು ಮುಳುಗಂದ್ ಸೇರಿದಂತೆ ಬಹುಮಾನಗಳ ಪ್ರಾಯೋಜಕರು, ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಮತ್ತು ಟಗರು ಕಾಳಗದ ಅಭಿಮಾನಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು.